ದಿನ ತಮಿಳುನಾಡಿನ ಶ್ರೀಪೆರಂಬೂರಲ್ಲಿ LTTE ಆತ್ಮಹತ್ಯಾ ಬಾಂಬರ್ಗಳಿಂದ ಹತ್ಯೆಗೊಳಗಾದಂಥ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧಿಯವರ ಪುಣ್ಯ ನಮನಗಳನ್ನು ಸಲ್ಲಿಸುತ್ತಾ ಈ ದಿನ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ನಿಕಟಪೂರ್ವ ಶಾಸಕರು, ಅಭಿವೃದ್ಧಿ ಅಧಿಕಾರರು, ನಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ಟಿ ವೆಂಕಟರಮಣಯ್ಯನವರ ನೇತೃತ್ವದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಕಸಬಾ ಬ್ಲಾಕ್ನ ಅಧ್ಯಕ್ಷರು, ನನ್ನ ಸ್ನೇಹಿತರು, ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದಂಥ ಪಿ ವೆಂಕಟೇಶ್ವರರಿಗೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೊಬ್ಬ ನಗರ ಬ್ಲಾಕ್ನ ಅಧ್ಯಕ್ಷರು, ನಮ್ಮ ಸ್ನೇಹಿತರು ಆದಂಥ ಜಗನ್ನಾಥ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೊಬ್ಬ ಅಧ್ಯಕ್ಷರು ಗ್ರಾಹಕರ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಶಿವಮೊಗ್ಗ ಬ್ಲಾಕ್ನ ಅಧ್ಯಕ್ಷರಾದಂಥ ಸ್ನೇಹಿತರು ರವಿ ಸಿದ್ದಪ್ಪನವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಘಾಟಿ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾದ ರಂಗಪ್ಪನವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಘಾಟಿ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರು, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಗೋಪಾಲ್ ನಾಯ್ಕ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ BDCC ಬ್ಯಾಂಕ್ನ ಮಾಜಿ ನಿರ್ದೇಶಕರು ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಕುರುಬರ ಸಂಘದ ರಾಜ್ಯ ಖಜಾಂಚಿಗಳಾದಂಥ ಕೃಷ್ಣಮೂರ್ತಿ ಅವರಿದ್ದಾರೆ, ಅವ್ರಿಗೂ ಸ್ವಾಗತ. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ನಾರಾಯಣಗೌಡರಿದ್ದಾರೆ, ಅವ್ರಿಗೂ ಸ್ವಾಗತ. ಮತ್ತೊಬ್ಬ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂಥ ನಾಗರಾಜ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಭೂ ಮಂಜೂರಾತಿ ಸಮಿತಿ ಕಂಟ್ರಿ ಕ್ಲಬ್ ಅಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಆಕಾಂಕ್ಷೆಗಳನ್ನು ಕೇಳಿದ್ವಿ. ನಮ್ಗೆ ಯಾರೂ ಬೇಡ ಅಂದರು. ಅಂಥ ಸಂದರ್ಭದಲ್ಲಿ ಅವರಿಗೆ ಬೊಮ್ಮಲ್ನ ಅಭ್ಯರ್ಥಿಯಾಗಿ ನಮ್ಮ ಪಕ್ಷ ಬೆಂಬಲವಾಗಿ ಸೂಚಿಸಿತು. ತದನಂತರ ಸರ್ಕಾರ ಬಂದಾಗ ನಾಮಿನಿ ನಿರ್ದೇಶಕ KMF ಬೊಮ್ಮಲಿಂದ ಕಳಿಸ್ಕೊಟ್ರು. ಇದು ನಾವು ಮಾಡಿದಂಥ 3 ತಪ್ಪುಗಳು. ಆತ ಇಲ್ಲಿ ನಮ್ಮ ಪಕ್ಷದಲ್ಲಿ ಅಧಿಕಾರ ಅನುಭವಿಸಿ ಎಲ್ಲ ಒಂದು ಸ್ಥಾನಮಾನಕ್ಕೆ ಬಂದ ನಂತರ ಏನು ನಾವು ಸ್ಥಾನಮಾನ ಕೊಟ್ಟಂಥ ಪಕ್ಷಕ್ಕೆ ದ್ರೋಹ ಬಂದು ತಕ್ಷಣ BJPಗೆ ಸೇರಿಕೊಂಡು ನಮ್ಮ ಶಾಸಕರು, ನಿಕಟಪೂರ್ವ ಶಾಸಕರು ಅವರು ಕೊಟ್ಟಂಥ ಬೆಂಬಲವನ್ನೆಲ್ಲ ಮಾಡಿ ಅವರು BJPಗೆ ಹೋದರು. ಆ ಪಕ್ಷಕ್ಕೆ ಮತ್ತು ನಮಗೆ ವೈಯಕ್ತಿಕವಾಗಿ ನಮ್ಮ ನಿಕಟಪೂರ್ವ ಶಾಸಕರಿಗೆ ಮತ್ತು ಪಕ್ಷಕ್ಕೆ ಮತ್ತು ನಮ್ಮೆಲ್ಲರಿಗೂ ಆಘಾತ ಮಾಡಿ ನಮಗೆ ಮೋಸ ಮಾಡಿ ಹೋಗಿರ್ತಕ್ಕಂಥ ಮಾಡಬೇಕಾಗ್ತದೆ. ಈಗ ಮೊನ್ನೆ ಅದೇ ಅವರ ಇದರಲ್ಲೇ ಒಂದು ಕಡೆ ಈ ನಗರಸಭೆದೊಂದು ಇದಾಗಿದೆ ನೋಡಿ, BJPನವರು ಕಾಂಗ್ರೆಸ್ನವರು ಒಂದಾಗಿದ್ದಾರೆ. ಅಂಥ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವು ನಿರ್ಣಯಗಳು ಮಾಡಬೇಕಾಗ್ತದೆ. ಅದರ ಪ್ರಕಾರ ನಾವು ಮಾಡಿದ್ದೀವಿ. ರಾಜ್ಯಕ್ಕೆ ಮಾತ್ರ ಸೀಮಿತ, ಅದು ಸ್ಥಳೀಯ ಮಟ್ಟದಲ್ಲಿ ಏನು ಬೇಕು ಸ್ಥಳೀಯ ಮಟ್ಟದಲ್ಲಿ ಅವ್ರು ಒಪ್ಪಿಗೆ ಪಡೆದೇ ಮಾಡಿದ್ದೀವಿ. ಇಲ್ಲಿ ಇದು ಇನ್ನೊಂದೇನು ಅಂದರೆ ನಿಮಗೆ ಇದು ಪಕ್ಷದ ಚಿಹ್ನೆ ಮೇಲೆ ನಡೆಯತಕ್ಕಂಥ ಚುನಾವಣೆ ಅಲ್ಲ, ಇದು ಯಾವುದೇ ಪಕ್ಷದ ಚುನಾವಣೆನೂ ಅಲ್ಲ, ಇದು ಸಹಕಾರಿ ಚುನಾವಣೆ, ಸಹಕಾರಿ ಕ್ಷೇತ್ರದ್ದು. ಆದ್ದರಿಂದ ನಾವು ಬಾಹ್ಯ ಬೆಂಬಲ ಕೊಟ್ಟಿದ್ದೀವಿ. ನಿಮ್ಮ ಈ ಒಪ್ಪಂದದಿಂದ ನಿಮ್ಮ ಪಕ್ಷಕ್ಕೆ ಕ್ಷೇತ್ರದಲ್ಲಿ ವರ್ಚಸ್ಸು ಕಡಿಮೆ ಆಗಲ್ಲ ಸರ್? ನಿಮ್ಮ ಈ ಒಪ್ಪಂದದಿಂದ ಈ ಒಪ್ಪಂದದಿಂದ ಕಾರ್ಯಕರ್ತರಲ್ಲಿ ಏನಾದರೂ ಇಲ್ಲ, ನಾವೆಲ್ಲ ಪ್ರತಿಯೊಂದು ನಮ್ಮ ಬೆಂಬಲಿತ ಎಷ್ಟು ಸೊಸೈಟಿಗಳಿದ್ದಾವೆ, ಅಲ್ಲಿನ ಪ್ರೈಮರಿ ಸೊಸೈಟಿಗಳು, MPCSಗಳು, ಅವ್ರು ಪ್ರತಿಯೊಬ್ಬರ ಹತ್ರ ಸಂಪರ್ಕ ಮಾಡಿದ್ದೀವಿ. ನಮಗಿರೋ ಶಕ್ತಿ ನಮಗೆ ಗೊತ್ತಿದೆ, ನಮ್ಮದೇನು ಶಕ್ತಿ ಕುಂದಿಲ್ಲ. ನಮ್ಮದು ಒಂದೇ ಉದ್ದೇಶ, ನಮ್ಮ ಪಕ್ಷಕ್ಕೆ ದ್ರೋಹ ಬಗೆದವ್ರನ್ನ ನಮ್ಮ ಪಕ್ಷಕ್ಕೆ ಮತ್ತು ವೈಯಕ್ತಿಕವಾಗಿ ನಮಗೂ ಅಂದರೆ ನಮ್ಮ ಶಾಸಕರಿಗೆ, ನಿಕಟಪೂರ್ವ ಶಾಸಕರಿಗೆ ಮತ್ತು ನಮ್ಮ ಮುಖಂಡಗಳಿಗೆ ದ್ರೋಹ ಬಗೆದು ಹೋಗಿರೋರಿಗೆ ಬುದ್ಧಿ ಕಲಿಸಬೇಕು ಅನ್ನೋದು ಒಂದೇ 1 ಪಾಯಿಂಟ್ ಪ್ರೋಗ್ರಾಮ್ ಇದೆ. ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಹೈಕಮಾಂಡು ತಾಲೂಕಿನ ಎಲ್ಲ ಹಿರಿಯ